ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಾನು ಈ ದಿನ ಅವಲಕ್ಕಿ ಚಿತ್ರಾನ್ನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಬೇಕಾಗಿರೋ ಸಾಮಗ್ರಿಗಳು: 1 ಕಪ್ ಎಣ್ಣೆ, ಸಾಸಿವೆ, 4 ಈರುಳ್ಳಿ, 3 ಟೊಮೆಟೊ, 10ರಿಂದ 15 ಮೆಣಸಿನ್ಕಾಯಿ, ಕಡಲೆಬೇಳೆ, ಕಡಲೆ ಬೀಜ, ಕ್ಯಾಪ್ಸಿಕಮ್, ಉಪ್ಪು ಮತ್ತು ಅರಿಶಿನ. ಇದನ್ನು ಮಾಡುವ ವಿಧಾನ: ಅವಲಕ್ಕಿಯನ್ನು 3 ಬಾರಿ ತೊಳೆದು 1/4 ಗಂಟೆ ನೆನೆಯಲು ಬಿಡಿ. ಒಂದು ಪ್ಯಾನ್ಗೆ ಈಗ 1 ಕಪ್ ಎಣ್ಣೆ ಹಾಕಿ, ಅದಕ್ಕಾದ ನಂತರ ಸಾಸಿವೆ ಹಾಕಿ, ಸಾಸಿವೆ ಎಲ್ಲ ಆದಮೇಲೆ ನಾವು ಅದಕ್ಕೆ ಕಡಲೆ ಬೀಜವನ್ನು ಸೇರಿಸಬೇಕು. ಕಡಲೆ ಬೀಜ 1 ಮಿನಿಟ್ ಫ್ರೈ ಆದಮೇಲೆ ನಾವು ಕಡಲೆಬೇಳೆಯನ್ನು ಹಾಕಬೇಕು. ಕಡಲೆ ಬೀಜ ಜೊತೆನೇ ಹಾಕಿದ್ರೆ ಸೀದೋಗ್ಬಿಡುತ್ತೆ. ಈಗ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಒಲೆನ. ಇದೆರಡು ಸ್ವಲ್ಪ ಫ್ರೈ ಆದಮೇಲೆ ನೋಡಿರಿ, ಈ ಕಲರ್ ಬಂದಿದೆ. ಈಗ ನಾವು ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡಬೇಕು. ಹಸಿಮೆಣ್ಸಿನ್ಕಾಯಿ ಎಣ್ಣೆಗೆ ಹಾಕೋದ್ರಿಂದ ಅದು ಫ್ಲೇವರ್ ಬಿಡುತ್ತೆ, ಅದಕ್ಕೋಸ್ಕರ ಎಣ್ಣೆಗೆ ಹಾಕಿದ್ದೀನಿ. ಇದು 1 ಮಿನಿಟ್ ಆದಮೇಲೆ ನಾವು ಈರುಳ್ಳಿಯನ್ನು ಹಾಕಬೇಕು. ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿ, ಅದು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಮಿಕ್ಸ್ ಆದಮೇಲೆ ನಾವು ಕ್ಯಾಪ್ಸಿಕಮನ್ನು ಹಾಕಬೇಕು. ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ 1/4 ಭಾಗ ಬೆಂದಮೇಲೆ ನಾವು ಅದಕ್ಕೆ ಜೊತೆಗೆ ಟೊಮೆಟೊವನ್ನು ಹಾಕಿ ಮಿಕ್ಸ್ ಮಾಡಿ, ಫುಲ್ಲು ಟೊಮೆಟೊ, ಈರುಳ್ಳಿ, ಕ್ಯಾಪ್ಸಿಕಮ್ ಮೂರೂ ಫುಲ್ಲು ಬೆಂದಮೇಲೆ ನಾವು ಅದಕ್ಕೆ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು. ನಮಗೆ ಎಣ್ಣೆ ಸಾಲಲ್ಲ ಅನಿಸಿದ್ರೆ ಬೇಕಾದ್ರೆ ಎಣ್ಣೆ ಹಾಕೊಬೋದು. ಈಗ ನಾವು ಇದಕ್ಕೆ ನೆನೆಸಿಟ್ಟ ಅವಲಕ್ಕಿಯನ್ನು ಬಿಡಿಯಾಗಿ ಹಾಕಿ, ಅದೆಲ್ಲ ಮುದ್ದೆ ಆಗಿಬಿಟ್ಟಿರುತ್ತೆ, ಬಿಡಿಸಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ. ಈಗ ಅವಲಕ್ಕಿ ಚಿತ್ರಾನ್ನ ರೆಡಿಯಾಗಿದೆ. ಒಂದು ಪ್ಲೇಟ್ಗೆ ಸರ್ವ್ ಮಾಡಿ, ಟ್ರೈ ಮಾಡಿ.